ನೀನ್ ಒಳಗಡೆ ಹೆಂಗ್ ಬಂದೆ ಮೊದ್ಲು ಅದ್ನ ಹೇಳು. ಆಂಟಿ ಅದು ಹೇಳೋ, ಗಂಟ್ಲಲ್ಲಿ ಸ್ವರ ಇಲ್ವಾ? ಈಗ ನಾನೇನಾದ್ರೂ ಭೂಮಿ ಹೆಸರು ಹೇಳಿದ್ರೆ ಅವಳಿಗೆ ಚೆನ್ನಾಗಿ ಹೊಡಿತಾರೆ. ಒಂದ್ ಕೆಲಸ ಮಾಡೋಣ, ಕಳ್ತನ ಮಾಡಕ್ ಬಂದಿದ್ದೆ ಅಂತ ಹೇಳ್ತೀನಿ. ಹೇಳೋ. ಇವ್ನು ಹಿಂಗೆಲ್ಲ ಬಿಡಲ್ಲ, ಪೊಲೀಸಿಗೆ ಫೋನ್ ಮಾಡ್ತೀನಿ ನಾನು. ಇರಮ್ಮ ಒಂದ್ ನಿಮಿಷ. ಅವ್ನು ಏನ್ ತಕ್ ಬಂದಿದ್ದಾನೆ ಅಂತ ವಿಚಾರಿಸೋಣ. ಏನಾದ್ರೂ ಎವಿಡೆನ್ಸ್ ಇದ್ರೆ ತಾನೇ ಫೋನ್ ಮಾಡಕ್ಕಾಗೋದು. ನೀನೇನ್ ತಕ್ ಮಾತಾಡ್ತಾ ಇಲ್ಲ? ನೀನೇನಾದ್ರೂ ಬರಕ್ ಹೇಳಿದ್ಯಾ ಅವನನ್ನ? ಅಯ್ಯೋ ಆಂಟಿ ಅದು ಹಂಗಲ್ಲ. ಅಯ್ಯೋ ಇಲ್ಲ ಅಮ್ಮ, ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ನಾನು ಅವ್ನ ಮುಖ ನೋಡ್ತಾ ಇರೋದೇ ಇವತ್ತು. ನಾನ್ ಅನ್ಕೋತಾ ಇದ್ದೀನಿ ಕಳ್ಳನೇ ಇರ್ಬೇಕು ಅಂತ. ಬಾಯೇ ಬಿಡ್ತಾ ಇಲ್ವಲ್ಲ ಅವನು. ಪೊಲೀಸಿಂದ ಒಂದೆರಡು ಒದೆ ಬಿದ್ರನೆ ಸರಿ ಆಗೋದು, ಅವಾಗ ಬಾಯ್ ಬಿಡ್ತಾನೆ. ಏಂತಿಕ್ ಬಂದಿದೀಯ ಹೇಳಿಲ್ಲಿಗೆ? ನಾನ್ ನೋಡಿದ್ರೆ ಇವಳ ಹೆಸರು ತಗೊಳೋದ್ ಬೇಡ ಅಂತಿದ್ದೀನಿ, ಇವಳು ನೋಡಿದ್ರೆ ಹಿಂಗ್ ಹೇಳ್ತಿದ್ದಾಳೆ. ನಾ ಪೊಲೀಸಿಗೆ ಫೋನ್ ಮಾಡ್ತೀನಿ. ಆಂಟಿ 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 ಒಂದ್ ನಿಮಿಷ ಆಂಟಿ, ಅವಳೇ ನನ್ ಬರಕ್ ಹೇಳಿದ್ದು. ನನಗ್ ಮೊದ್ಲಿಂದನೂ ಅನುಮಾನ ಇತ್ತು. ಅಮ್ಮ ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ಬೇಕಾದ್ರೆ ನನ್ನ ಪಾಕೆಟ್ ಅಲ್ಲಿ ಮೊಬೈಲ್ ಇದೆ, ಬೇಕಾದ್ರೆ ತೆಗೆದು ಚೆಕ್ ಮಾಡಿ ನೋಡಿ. ಅವಳ ಫೋಟೋ ಮೆಸೇಜಸ್ ಎಲ್ಲ ಇದೆ. ನಾನ್ ಬೇರೆ ಊರಲ್ಲಿ ಇರೋದು ಆಂಟಿ, ಅವಳಿಗೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ವ್ಯಾಲೆಂಟೈನ್ಸ್ ಡೇ ಇಬ್ರು ಸೇರಿ ಸೆಲೆಬ್ರೇಟ್ ಮಾಡೋಣ ಬಾ ಅಂತ ಹೇಳಿ ಅವಳೇ ಕರೆದಿದ್ದ ಆಂಟಿ. ಈಗ ನೋಡಿದ್ರೆ ನನ್ನೇ ಜೈಲಿಗೆ ಕಳಿಸ್ತಿದ್ದಾಳೆ. ಅಣ್ಣ ದಯವಿಟ್ಟು ನನ್ನನ್ನು ಬಿಟ್ಬಿಡೋಣ, ಈ ಕಡೆ ತಲೆ ಹಾಕಿನೂ ನಾನು ಮಲಗಲ್ಲ, ಬಿಟ್ಬಿಡೋಣ ಪ್ಲೀಸ್. ನೀನ್ ಹೊರಡು ಇಲ್ಲಿಂದ. ನಾನು ಮೆಟ್ಟೆಲ್ಲೋದು ಹೇಳು, ನಿನಗೆ ವ್ಯಾಲೆಂಟೈನ್ಸ್ ಡೇ ಮಾಡಿಸ್ತೀನಿ. ನಿನಗೆ ಐತೆ ಕಣೆ ಇವತ್ತು.